ಶಾಸಕರು ಸಭೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮೇಲೆ ಕಲ್ಲು ತೂರಾಟ ಆಗಿರುವಂತ ಘಟನೆ ಕೋಲಾರದಲ್ಲಿ ನಡೆದಿದೆ. ಹೆಚ್ಚುವರಿ ರಾಗಿ ಖರೀದಿಗೆ ಸಭೆಯಲ್ಲಿ ಉತ್ತರ ಸಿಕ್ಕಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿ ಕಲ್ಲು ತೂರಾಟ ಮಾಡಿರುವುದು. ಶಾಸಕರಿಗೆ ಮನವಿ ಸಲ್ಲಿಸೋದಕ್ಕೆ ಬಂದು ಕಲ್ಲು ತೂರಿದ್ದಾರೆ ನವೀನ್ ಅನ್ನುವಂತ ವ್ಯಕ್ತಿ. ಗ್ರಾಮ ಪಂಚಾಯತ್ ಅಲ್ಲಿ ಶಾಸಕರ ನಡೆ ಗ್ರಾಮದ ಕಡೆ ಸಭೆ ನಡೀತಾ ಇತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಸಂತೆಹಳ್ಳಿ ಗ್ರಾಮ. ರಾಗಿ ಖರೀದಿ ವಿಚಾರವಾಗಿ ಬೇಡಿಕೆ ಇಟ್ಟಿದ್ದಾರೆ ನವೀನ್. ಗ್ರಾಮಸ್ಥರಾದಂಥ ನವೀನ್ ರಾಗಿ ಖರೀದಿ ವಿಚಾರ ತೀರ್ಮಾನ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಶಾಸಕ ನಂಜೇಗೌಡ ಸಿಎಂ ಗಮನಕ್ಕೆ ತರ್ತೀನಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸಮರ್ಪಕವಾಗಿಲ್ಲ ಅಂತ ಪಂಚಾಯತ್ನ ಮೇಲೆ ಕಲ್ಲೆಸೆದಿದ್ದಾರೆ ನವೀನ್. ಕಲ್ಲೇಟಿನಿಂದ ಗ್ರಾಮ ಪಂಚಾಯತ್ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿದೆ. ಇನ್ನು ಕಲ್ಲೆಸೆಯುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸದ್ಯ ನವೀನ್ ಕುಮಾರ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಮಾಲೂರು ಪೊಲೀಸರು. ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ಒಂದು ಸಿಸಿಟಿವಿ ಫುಟೇಜ್, ಅದರಲ್ಲಿ ನವೀನ್ ಕುಮಾರ್ ಕಲ್ಲೆಸೀತಾ ಇರೋದು ಸೆರೆಯಾಗಿದೆ. ಕಾರಣ ಏನು ಅಂತಂದ್ರೆ ರಾಗಿ ಖರೀದಿ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ನಂಜೇಗೌಡರ ಮುಂದೆ ನವೀನ್ ಒಂದು ಬೇಡಿಕೆಯನ್ನು ಇಡ್ತಾರೆ. ಬೇಡಿಕೆಯನ್ನು ತಕ್ಷಣಕ್ಕೆ ಈಡೇರಿಸೋದಕ್ಕಾಗಲ್ಲ, ನಾನು ಸಿಎಂ ಗಮನಕ್ಕೆ ತರ್ತೀನಿ ಅಂತ ಹೇಳ್ತಾರೆ. ಉತ್ತರ ಸಮರ್ಪಕವಾಗಿಲ್ಲ ಅಂತ ಸಿಟ್ಟಿಗೆದ್ದಂತ ನವೀನ್ ಕಲ್ಲು ಎಸೆದಿರೋದು ಗ್ರಾಮ ಪಂಚಾಯತ್ ಕಟ್ಟಡಕ್ಕೆ. ಸದ್ಯ ನವೀನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತಹಸೀಲ್ದಾರ್ ಏನು ಮಾತಾಡಲಿಲ್ಲ, ಅವರು ಜನಪ್ರತಿನಿಧಿ ಶಾಸಕರು ಮಾತಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.